ಹೋಗಿ ಜ್ಞಾನವನ್ನು ಮೂಡಿಸ್ತೀವಿ. ಅಮೇರಿಕ ದೇಶದಲ್ಲಿರೋರಿಗೆ ಈ ಆಯುರ್ವೇದಿಕ್ನ ಅರಿವನ್ನು ನಾವು ಅವ್ರಿಗೆ ಮೂಡಿಸ್ತೀವಿ ಅಂತ ಹೇಳೋರಿಗೆ, ಅಥವಾ ನಮ್ಮ ತಾತ ಅಥವಾ ಮುತ್ತಾತಂದು ಹಳೆ ಗರಡಿ ಮನೆ ಇದೆ, ಈಗೆಲ್ಲ ಜಿಮ್ ಬಂದಿದೆ, ಗರಡಿ ಮನೆ ಮಹತ್ವ ತುಂಬ ದೊಡ್ಡದು ಅಂತ ಹೇಳೋರಿಗೆ, ಆ ಅಮೇರಿಕ ದೇಶಕ್ಕೆ ಹೋಗಿ ನಾವು ಕೋಚಿಂಗ್ ಕೊಡ್ತೀವಿ, ಟ್ರೈನಿಂಗ್ ಕೊಡ್ತೀವಿ ಅಂತ ಹೋಗೋವ್ರಿಗೂ ಕೂಡ ಒಂದು ಅವಕಾಶ ಇದೆ. ಆ ಅವಕಾಶದ ಹೆಸರು ಬಂದು ಜೆ ವೀಸಾ ಅಂತ. ಈ ಜೆ ವೀಸಾದ ಮೂಲಕ ನೀವು ನಿಮ್ಮ ಟ್ಯಾಲೆಂಟ್ ಅಥವಾ ನಿಮ್ದು ಏನಾದರೂ ಒಂದು ನಿಮ್ಮ ಹತ್ರ ಈ ರೀತಿ ವಿಷಯಗಳ ಬಗ್ಗೆ ಆ ದೇಶಕ್ಕೆ ಹೋಗಿ ನಾವು ಕೋಚಿಂಗ್ ಕೊಡ್ತೀವಿ, ಟ್ರೈನಿಂಗ್ ಕೊಡ್ತೀವಿ ಅಂದರೆ ನಿಮಗೆ ಇರೋ ಅವಕಾಶನೇ ಜೆ ವೀಸಾ. ಈ ಜೆ ವೀಸಾದ ಮೂಲಕ ಹೋಗಿ ಅಮೇರಿಕ ದೇಶದಲ್ಲಿ ನೀವು ಕೋಚಿಂಗನ್ನು ಕೊಡ್ಬೋದು, ಟ್ರೈನಿಂಗನ್ನು ಕೊಡ್ಬೋದು. ಐ ವೀಸಾ ಅಂತ. ಈ ಐ ವೀಸಾದ ವಿಶೇಷ ಏನಪ್ಪ ಅಂದರೆ ಮೀಡಿಯಾ ಪರ್ಸನ್ ಅಥವಾ ಜರ್ನಲಿಸ್ಟ್ಗಳು ಏನಿರ್ತಾರೆ ನೋಡಿ, ಈಗ ಬೇರೆ ಬೇರೆ ದೇಶಕ್ಕೆ ಹೋಗಿ ಪ್ರವಾಹ ಬಂದಿರುತ್ತೆ, ಆ ದೇಶದಲ್ಲಿ ಯುದ್ಧ ಆಗ್ತಾ ಇರುತ್ತೆ, ಆ ದೇಶದಲ್ಲಿ ನಿಂತ್ಬಿಟ್ಟು ನಮಗೆ ಗ್ರೌಂಡ್ ರಿಪೋರ್ಟ್ ಕೊಡಬೇಕಾಗಿರುತ್ತೆ ಅವರು. ಹಾಗಾಗಿ ಇಲ್ಲಿಂದ ಕ್ಯಾಮ್ರಾ ಮೈಕನ್ನು ತಗೊಂಡೋಗಿ ಆ ದೇಶದಲ್ಲಿ ನಿಂತ್ಕೊಂಡು ಯುದ್ಧ ಆಗ್ತಾ ಇರುತ್ತೆ, ಆ ನೆಲದ ಮೇಲೆ ನಿಂತ್ಕೊಂಡು ಅವ್ರು ನಮಗೆ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇರ್ತಾರೆ. ಈ ದೇಶದಲ್ಲಿ ಈ ರೀತಿ ಯುದ್ಧ ಆಗ್ತಾ ಇದೆ, ಈ ರೀತಿ ನೆರೆ ಸಂತ್ರಸ್ತರು